ನಿಮ್ಮ ಪವಾಡಗಳನ್ನು ಕಂಡು ನಮಗೆ ಬಹಳ ಆಶ್ಚರ್ಯವಾಗಿದೆ ರಾಘವೇಂದ್ರರೇ. ಗುರುಗಳೇ, ಎಲ್ಲೋ ನಡೆದ ವಿಸ್ಮಯಗಳನ್ನು, ಭಗವಂತನ ಅನುಗ್ರಹವನ್ನು ತಾವು ಇಲ್ಲೇ ಕೂತು ತಮ್ಮ ದಿವ್ಯದೃಷ್ಟಿಯಿಂದ ಕಾಣ್ತೀರಿ. ಅದರ ಮುಂದೆ ನಮ್ಮದೆಂಥ ಪವಾಡ ಗುರುಗಳೇ. ಆಹಾ, ತುಂಬಿದ ಕೊಡ ತುಳುಕುವುದಿಲ್ಲ. ಸತ್ತ ಮಗುವನ್ನು ಬದುಕಿಸುವುದೆಂದರೆ ಸಾಮಾನ್ಯದ ಮಾತೆ. ನಮಗಂತೂ ಶಿವ ಮತ್ತು ಮಾರ್ಕಂಡೇಯನೇ ನೆನಪಾದರು. ದೊಡ್ಡ ಮಾತು ಗುರುಗಳೇ. ಮನೋಭಿಮಾನಿ ದೇವತೆಯಾದ ರುದ್ರದೇವರಲ್ಲಿ ನಾವೆಲ್ಲಿ? ಮಾರ್ಕಂಡೇಯರ ಆಯುಷ್ಯ 16 ವರ್ಷ ಅಂತ ಬ್ರಹ್ಮಲಿಖಿತವಾಗಿತ್ತು. ಆದರೆ ರುದ್ರದೇವರು ತಮ್ಮ ಭಕ್ತನನ್ನು ಕಾಪಾಡುವ ಸಲುವಾಗಿ ವಿಧಿ ಲಿಖಿತವನ್ನೇ ಬದಲಾಯಿಸಿ ಮಾರ್ಕಂಡೇಯರನ್ನು ದೀರ್ಘಾಯುಷಿಯನ್ನಾಗಿ ಮಾಡಿದರು. ಆದರೆ ನಾವು ಆಯುಷ್ಯ ಮುಗಿಯದ ಮಗುವನ್ನು ಮಂತ್ರಶಕ್ತಿಯಿಂದ ಎಚ್ಚರಿಸಿದೆವಷ್ಟೇ. ಹಾಂ, ಸರಿ. ಹಾಗೆ ಗೋಮಾತೆ ಹಾಲು ಹರಿಸಿದ್ದರ ಬಗ್ಗೆ ಏನು ಹೇಳುವಿರಿ? ಅದೇನು ಅಜ್ಞಾತವು ಅಥವಾ ತಮಗೆ ತಿಳಿಯದ ವಿದ್ಯೆಯೇ ಹೇಳಿ? ಮನಸ್ಸಿನ ಶಕ್ತಿ ಎಷ್ಟು ಪ್ರಬಲವಾಗಿದ್ದು ಎಂಬುದು ಮನಃಶಾಸ್ತ್ರ ಬಲ್ಲವರಿಗೆಲ್ಲ ಗೊತ್ತಿರುತ್ತದೆ. ದೃಢವಾದ ಮನಸ್ಸಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಆ ವೃದ್ಧ ದಂಪತಿಗಳು ಬಡ ತಾಯಿಯ ಕಂಬನಿಗೆ ಮಿಡಿಯದೇ ಇದ್ದಾಗ ಸಹಜವಾಗಿ ತಾಯಿ ಕರುಳಿನ ಗೋಮಾತೆಗೆ ಕೋಪ ಬಂದಿದೆ. ಆಕೆ ಹಾಲನ್ನು ತಡೆಹಿಡಿದಿದ್ದಾಳೆ. ನಾವು ಆಕೆಯ ಮನಸ್ಸನ್ನು ಅರಿತು ಆದ ತಪ್ಪನ್ನು ಮನ್ನಿಸು ಎಂದು ಬೇಡಿಕೊಂಡಾಗ ಮಾತೆಯ ಮನಸ್ಸು ಕರಗಿ ಹಾಲು ಸುರಿಸಿದ್ದಾಳೆ. ಇದು ಸರಳ ಶಾಸ್ತ್ರವೇ ಹೊರತು ಅದ್ಭುತ ಚಮತ್ಕಾರವೇನಲ್ಲ. ರಾಘವೇಂದ್ರರೇ, ನೀವು ಮೆಚ್ಚುಗೆಯಾಗುವುದೇ ಇಂಥ ಚಿಕಿತ್ಸಕ ನೋಟದಿಂದ. ನಿಮ್ಮ ಆಳವಾದ ಅಧ್ಯಯನ, ಜ್ಞಾನ, ದೃಢಚಿತ್ತ ಮತ್ತು ಸರಳತೆಗೆ ಪ್ರಕೃತಿಯೂ ಆಶೀರ್ವದಿಸುತ್ತದೆ. ಗುರುಗಳೇ, ಪ್ರಕೃತಿ ಸದಾ ಸಮಾಜಮುಖಿಯಾಗಿಯೇ ಇರುತ್ತದೆ. ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ಮುಖ್ಯವಷ್ಟೇ. ಧನಾತ್ಮಕವಾಗಿ ಸ್ಪಂದಿಸಿದರೆ ಅದರಿಂದ ಎಲ್ಲ ಒಳ್ಳೆಯದೇ ಆಗುತ್ತದೆ. ಋಣಾತ್ಮಕವಾಗಿ ಸ್ಪಂದಿಸಿದರೆ ಅದು ಕೆಡಕೆ ಆಗುತ್ತದೆ. ಈ ವಿಶ್ವದ ಅನಂತ ಶಕ್ತಿಯನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಒಳಿತು ಕೆಡಕುಗಳು ನಿಂತಿರುತ್ತವೆ. ಜನರ ದೃಷ್ಟಿಯಲ್ಲಿ ಪವಾಡ ಎನಿಸಿರುವುದನ್ನು ನೀವು ಎಷ್ಟು ಸರಳವಾಗಿ ಮನೋವಿದ್ಯೆಯೊಂದಿಗೆ ತುಲನೆ ಮಾಡಿದಿರಿ. ನೀವು ಕರುಣೆಯ ನಿಧಿಯಷ್ಟೇ ಅಲ್ಲ, ಜ್ಞಾನನಿಧಿಯೂ ಹೌದು. ಪರಿಮಳಾಚಾರ್ಯರು ಎಂಬ ಬಿರುದಿಗೆ ತಕ್ಕವರು. ಎಲ್ಲ ಶ್ರೀ ಗುರುಗಳ ಅನುಗ್ರಹವಷ್ಟೇ. ನೀವಿಲ್ಲದೆ ನಾವೇನೂ ಇಲ್ಲ. ಶ್ರೀ ಹೆಲ್ಪ್.